ಹಾಯ್, ಅಮ್ಮೀಸ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ಮಸಾಲೆ ವಡೆ ಹೇಗೆ ಮಾಡೋದು ತೋರಿಸ್ತೇನೆ. ಮೊದಲಿಗೆ ನಾವು ಅಕ್ಕಿ ಹಿಟ್ಟನ್ನ ಹುರ್ಕೊಳ್ಬೇಕೀಗ. ಸಿಮ್ಮಲ್ಲಿಡಿ ಗ್ಯಾಸ್. ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಒಂದು ಬೌಲಿಗೆ ಹಾಕೋಣ ಇದನ್ನ. ಈಗ ಇದು ಸ್ವಲ್ಪ ತಣಿಬೇಕು. ಈಗ ಹುರಿದಿಟ್ಟ ಅಕ್ಕಿ ಹಿಟ್ಟಿಗೆ ನಾವು 1 ಕಪ್ ಹಾಕಿದ್ದೇವೆ. ಇದು ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು, ಅದನ್ನು ಹಾಕಬೇಕು. ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಆಮೇಲೆ ಹಸಿ ಬ್ಯಾಡಗೆ ಮೆಣಸನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನ ಸ್ವಲ್ಪ ಹಾಕಬೇಕು. ಇದೇ ಅದಕ್ಕೆ ಖಾರ. ಆಮೇಲೆ ಕಾಳುಮೆಣಸು, ಇದನ್ನ ಸಹ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಎಲ್ಲ ಹಸಿನೇ, ಅದು ಹುರ್ಕೊಳ್ಳಿಲ್ಲ ಏನು. ನೀವು ಬೇಕಿದ್ರೆ ಬೆಳ್ಳುಳ್ಳಿಯನ್ನು ಸಹ ಜಜ್ಜಿ ಇದಕ್ಕೆ ಹಾಕೊಳ್ಬಹುದು. ಆಮೇಲೆ ಕಡಲೆಬೇಳೆ, ನೆನೆಸಿದ ಕಡಲೆಬೇಳೆ, ಅದನ್ನು ಹಾಕೊಳ್ತೀನಿ. ಆಮೇಲೆ ಕರಿಬೇವು ಸೊಪ್ಪು ಹುರಿದು ಕೈಯಲ್ಲೇ ಪುಡಿ ಮಾಡಿದ್ದು ನಾನು. ಆಮೇಲೆ ಇಂಗು, ಅದನ್ನು ನೀರಲ್ಲಿ ಕಲಸಿ ಇಟ್ಕೊಂಡಿದ್ದೇನೆ, ಅದನ್ನ ಹಾಕ್ತೇನೆ. ಈಗ ಇದನ್ನ ನಾವು ಕಲಸ್ಬೇಕು. ನಾವು ಕಡಲೆಬೇಳೆ ನೆನೆಸಿದೀವಲ್ಲ, ಅದೇ ನೀರನ್ನ ಇದಕ್ಕೆ ಹಾಕೊಳ್ಳುವ ಸ್ವಲ್ಪ ಸ್ವಲ್ಪ. ಒಡೆ ತಟ್ಟಕ್ಕೆ ಬರ್ಬೇಕು, ಅದು ಅಷ್ಟು ಗಟ್ಟಿಯಾಗಿ ಕಲಸ್ಬೇಕು. ಇನ್ನೊಂಚೂರು ಮೆಣಸಿನ ಪುಡಿ ಮಾಡಿ ಇಟ್ಕೊಂಡು ಅದನ್ನ ಹಾಕೊಳ್ತೇನೆ ನಾನು. ನೋಡಿ, ಹೀಗೆ ಉಂಡೆ ಕಟ್ಲಿಕ್ಕೆ ಬರ್ತದ ಅಂತ ನೋಡ್ಕೊಳ್ಳಿ. ಈಗ ಇದು ಆಗಿದೆ. ಇದನ್ನ ಒಂದು ಇದರಲ್ಲಿ ತಟ್ಟೋಣ. ಈಗ ಒಂದು ಕವರಿಗೆ ಸ್ವಲ್ಪ ಎಣ್ಣೆ ಹಾಕಿ, ಹೀಗೆ ಇನ್ನೊಂದಕ್ಕೂ ಹೀಗೆ ಎಣ್ಣೆ ಸವರಿಕೊಂಡು ಒಂದು ವಡೆ ಉಂಡೆಯನ್ನು ಹೀಗೆ ಇಟ್ಟು, ಒಂದು ಸಣ್ಣ ತಟ್ಟೆ ಯಾವ್ದಾದ್ರು ಇದ್ರೆ ನಿಮ್ಮಲ್ಲಿ, ಅದರಿಂದ ಒತ್ತಿ ಹೀಗೆ ತಟ್ಟೆ ಇಟ್ಟು ಇದರಲ್ಲಿ ಹೀಗೆ ಒತ್ತಬೇಕು. ಹೀಗೆ ರೆಡಿ ಆಯ್ತು. ಹೀಗೆ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡು ಎಣ್ಣೆಯಲ್ಲಿ ಕರಿಬೇಕು. ಎಣ್ಣೆ ಕಾಯಿಲಕ್ಕೆ ಇಡೋಣ. ಎಣ್ಣೆ ಕಾದಿದೆ ನೋಡಿ. ಈಗ ತಟ್ಟಿದ ವಡೆಯನ್ನ ಹೀಗೆ ಇದರಲ್ಲಿ ಕಾಯಿಸಿ. ಮೀಡಿಯಂ ಅಲ್ಲೇ ಇಡಿ ಗ್ಯಾಸ್ ಫ್ಲೇಮನ್ನ. ತುಂಬಾನೇ ಸುಲಭ ಇದೆ ಇದು, ನೀವು ಟ್ರೈ ಮಾಡಿ. ಆಗಿದೆ. ಈಗ ಇದನ್ನ ತೆಗೆಯೋಣ. ಮಸಾಲ ವಡೆ ರೆಡಿ ಆಗಿದೆ. ನೀವು ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಒಳ್ಳೆ ಒಳ್ಳೆ ಫುಡ್ ಜೊತೆ ನಾನು ಬರ್ತೀನಿ. ನಮಸ್ಕಾರ.